ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೋದಿ ಸರ್ಕಾರಕ್ಕೆ ಮತ್ತೆ ಕಂಟಕವಾಗುತ್ತಾ ಸಿಜೆಪಿ? ಪ್ರತಿಭಟನಾಕಾರರ ಮೇಲಿನ ಕೇಸ್ಗಳನ್ನ ಕೂಡಲೇ ವಾಪಸ್ ಪಡೆಯಿರಿ. ನೋಡಿ, ಅದು ಒಂದು ಪ್ರಮುಖ ಬೇಡಿಕೆಯಾಗಿತ್ತು. ಪ್ರತಿಭಟನೆ ಹಿಂಪಡೆಯೋ ನಿಟ್ಟಿನಲ್ಲಿ ಪ್ರತಿಭಟನಾಕಾರರ ಮೇಲಿನ ಏನು ಕೇಸ್ಗಳು ಬಿದ್ದಿದ್ವಲ್ಲ ಅದೆಲ್ಲ ವಾಪಸ್ ಪಡೀರಿ, ಪಡೆಯದಿದ್ರೆ ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಂತರ್ ಮಂತರ್ನಲ್ಲಿ ಮತ್ತೆ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ. ನಾಳೆಯಿಂದಲೇ ಸಿಜೆಪಿಯಿಂದ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ. ಮೋದಿ ಸರ್ಕಾರಕ್ಕೆ ಮತ್ತೆ ಕಂಟಕವಾಗುತ್ತಾ ಸಿಜೆಪಿ ಅನ್ನೋ ಪ್ರಶ್ನೆ. ಪ್ರತಿಭಟನಾಕಾರರ ಮೇಲಿನ ಕೇಸ್ಗಳನ್ನ ಕೂಡಲೇ ವಾಪಸ್ ಪಡೆಯಿರಿ. ಕೇಸ್ ವಾಪಸ್ ಪಡೆಯದಿದ್ರೆ ಮತ್ತೆ ಪ್ರತಿಭಟನೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಜಂತರ್ ಮಂತರ್ನಲ್ಲಿ ಮತ್ತೆ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿದೆ. ರಾಜೀನಾಮೆ ಆದ ನಂತರವೇ ಈ ಪ್ರತಿಭಟನೆಯನ್ನ ಹಿಂಪಡೆದುಕೊಳ್ಳಲಾಯಿತು. ಅದಾದ ನಂತರ ಮತ್ತೊಂದು ಬೇಡಿಕೆ, ಈ ನೀಟ್ ಅಕ್ರಮ ನಡೆದಿದ್ದಕ್ಕೆ ಒಂದಿಷ್ಟು ವಿದ್ಯಾರ್ಥಿಗಳು ಪಾಪ ಸೂಸೈಡ್ ಮಾಡ್ಕೊಂಡ್ರಲ್ಲ, ಅವರ ಕುಟುಂಬಸ್ಥರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಬೇಡಿಕೆಯನ್ನ ಇಟ್ಟಿದ್ರು ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಒಪ್ಕೊಳ್ತು. ಅದಾದ ನಂತರ ಯಾರ ಮೇಲೂ ಕೂಡ ಕೇಸ್ ದಾಖಲಾಗಿಲ್ಲ ಅಂತ ಹೇಳಿ JP ನಡ್ಡಾ ಅವರು ಹೇಳಿಕೆ ಕೊಟ್ಟಂಗಿತ್ತು. ಬಟ್ ಈಗ ನೋಡಿದ್ರೆ ಇನ್ನೂ ಅದು ಗೊಂದಲ ಬಗೆಹರಿತಾ ಇಲ್ಲ. ಒಂದಿಷ್ಟು ಪ್ರತಿಭಟನಾಕಾರರ ಮೇಲೆ ಕಂಪ್ಲೇಂಟ್ ಇದ್ದೇ ಇದೆ, FIR ಹಾಕಲಾಗಿದೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಪ್ರತಿಭಟನಾಕಾರರ ಮೇಲಿನ ಕೇಸಸ್ಗಳನ್ನು ವಾಪಸ್ ಪಡಿಬೇಕು, ಕೂಡಲೇ ವಾಪಸ್ ಪಡೀರಿ ಅನ್ನೋ ನಿಟ್ಟಿನಲ್ಲಿ ಈಗ ಮತ್ತೆ ಸಿಜೆಪಿ ಪಾರ್ಟಿಯವರು ಹೇಳಿದ್ದಾರೆ. ವಾಪಸ್ ಪಡಿಲಿಲ್ಲ ಅಂತ ಅಂದರೆ ಮತ್ತೆ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.